Hi friends, welcome back to our channel. In today's video, we will learn 20 popular English idioms that will make your speech more natural and smart. I will also give you their meanings in Kannada with examples and with the help of the images. Those images will help you to understand the meaning of the idioms very easily. So let's look at the topic. Before that, let us know the meaning of the word idiom. What does it mean then? An idiom is a phrase or an expression whose meaning is different from the literal meanings of the individual words. Okay, I will give you an example. Look at this example. Hit the book. Here hit means that gives us a different meaning. The books. Okay. ಇಲ್ಲಿ ಅಂದ್ರೆ ಹಿಟ್ ದ ಬುಕ್ಸ್ ಅಂದ್ರೆ ಪುಸ್ತಕಕ್ಕೆ ಹೊಡೆಯುವುದು ಅಂತ ಅರ್ಥ ಅಲ್ಲ. ಹಿಯರ್ ದ ಹಿಡನ್ ಮೀನಿಂಗ್, ದ ರಿಯಲ್ ಮೀನಿಂಗ್ ಬಿಹೈಂಡ್ ದಿಸ್ ಈಸ್ ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ ಅಂತ. ಹಿಟ್ ದ ಬುಕ್ಸ್ ಅಂತಂದ್ರೆ ಸೀರಿಯಸ್ ಆಗಿ ಅಧ್ಯಯನಶೀಲರಾಗುವುದು ಅಂತ ಅರ್ಥ. ಐ ನೀಡ್ ಟು ಹಿಟ್ ದ ಬುಕ್ಸ್ ಫಾರ್ ಮೈ ಎಕ್ಸಾಮಿನೇಷನ್ ಅಂತ. ಓಕೆ, ಸೊ ಇಟ್ಸ್ ದ ಸೇಮ್ ಮೀನಿಂಗ್ ಇನ್ ಕನ್ನಡ. ಅಲ್ಲಿ ಏನು ಕರಿತೀವಿ, ನುಡಿಮುತ್ತುಗಳು ಅಂತ ಕರಿತೀವಿ. ಲೈಕ್ ಪ್ರಚಲಿತ ಪದಬಂಧಗಳು ಅಥವಾ ನುಡಿಮುತ್ತುಗಳು, ಇದು ಏನಾಗುತ್ತೆ, ಪದಶಃ ಅರ್ಥ ನೀಡೋದಿಲ್ಲ, ಬದಲಾಗಿ ಲೌಕಿಕವಾಗಿ ಬೇರೆ ಅರ್ಥ ನೀಡುತ್ತದೆ. ಈಗ ಅವನಿಗೆ ಮೂಗಿನ ತುದಿಯಲ್ಲಿಯೇ ಕೋಪ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಅವನಿಗೆ ಸಿಟ್ಟು ಬೇಗ ಬರುತ್ತೆ ಅಂತ ಹೇಳುವಂಥದ್ದನ್ನ ಮೂಗಿನ ತುದಿಯ ಮೇಲೆಯೇ ಕೋಪ ಇದೆ ಅಂತ ಹೇಳ್ತೀವಿ. ಹಾಗೇನೆ ಇಂಗ್ಲಿಷಲ್ಲಿ ಇಡಿಯಮ್ ಅಂತ ಕರಿತೀವಿ. ಅವುಗಳಿಗೆ ಅರ್ಥ ಮಾಡ್ಕೋಬೇಕಾದ್ರೆ ಲೆಟ್ ಅಸ್ ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್ ವಿತ್ ಇಮೇಜಸ್ and we'll study them. See here, a cup of tea. What is the meaning of the word cup of tea? Cup of tea andre enu? Okay, its real meaning is something that someone likes or enjoys. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನಾಗಲಿ ಅಥವಾ ಬೇರೆದನ್ನು ಎಂಜಾಯ್ ಮಾಡ್ತಾನಲ್ವಾ, ಇಷ್ಟ ಇರುತ್ತೆ ಅವನಿಗೆ, ಅದಕ್ಕೆ ನಾವೇನಿದ್ವಿ ಕಪ್ ಆಫ್ ಟೀ ಅಂತ. ಇಂಟ್ರೆಸ್ಟೆಡ್ ವರ್ಕ್ ಆಗಿರ್ಬೋದು, ಟಾಪಿಕ್ ಆಗಿರ್ಬೋದು, ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್. ಓಕೆ, ಇದನ್ನ ನಾವು ಯಾವ ರೀತಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬಹುದು? ಲುಕ್ ಎಟ್ ದಿ ಸೆಂಟೆನ್ಸ್. ಕ್ರಿಕೆಟ್ ಈಸ್ ಮೈ ಕಪ್ ಆಫ್ ಟೀ. ಅದರ್ಥ ಕ್ರಿಕೆಟ್ ನನ್ನ ಆಸಕ್ತಿಯ ವಿಷಯ ಅಥವಾ ನನ್ನ ಆಸಕ್ತಿಯ ಆಟ ಅಂತ ಹೇಳ್ಬೋದು. ದೆನ್ ಡ್ಯಾನ್ಸಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಮೀನ್ಸ್ ನನಗೆ ಡ್ಯಾನ್ಸಿಂಗ್ ಅಂದ್ರೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ಸೊ ಹಾಗಾಗಿ ಐ ಕ್ಯಾನ್ ಸೇ ದಟ್ ಡ್ಯಾನ್ಸಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಅದರ್ಥ ನೃತ್ಯ ನನ್ನ ಆಸಕ್ತಿಯ ವಿಷಯವಲ್ಲ ಅಂತ ಹೇಳ್ಬೋದು. So this is how we can use the idioms in our day-to-day communication and conversation, and so that we are going to improve our spoken English. Look at one more example. An elephant memory. What is the meaning of an elephant memory? Here, elephant memory means a very good memory. ಅಂದ್ರೆ ಯಾರಿಗೆ ಅಗಾಧವಾದ ಜ್ಞಾಪಕ ಶಕ್ತಿ ಇರುತ್ತೆ ಅದಕ್ಕೆ ನಾವು ಎಲಿಫೆಂಟ್ ಮೆಮೊರಿ ಅಂತ ಕರಿತೀವಿ. ಲುಕ್ ಅಟ್ ದ ಎಕ್ಸಾಂಪಲ್. ಸಿ ಹ್ಯಾಸ್ ಅನ್ ಎಲಿಫೆಂಟ್ ಮೆಮೊರಿ, ಸಿ ನೆವರ್ ಫಾರ್ಗೆಟ್ಸ್ ಎನಿಥಿಂಗ್. ಅಂದ್ರೆ ಅವಳಿಗೆ ಅಗಾಧವಾದ ನೆನಪಿನ ಶಕ್ತಿ ಇದೆ, ಅವಳು ಯಾವುದನ್ನು ಕೂಡ ಅಷ್ಟು ಸರಳವಾಗಿ ಮರೆಯೋದಿಲ್ಲ ಅಂತ ಅರ್ಥ. ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್ ಇಡಿಯಮ್, ಪೀಸ್ ಆಫ್ ಕೇಕ್. ನಮ್ಮೆಲ್ಲರಿಗೂ ಗೊತ್ತಿದೆ ವಾಟ್ ಈಸ್ ಪೀಸ್ ಆಫ್ ಕೇಕ್. ಓಕೆ, ಬಟ್ ಇಟ್ಸ್ ಹಿಡನ್ ಮೀನಿಂಗ್ ಇಸ್ ಡಿಫರೆಂಟ್. ವಾಟ್ ಇಸ್ ದ್ಯಾಟ್? ವೆರಿ ಈಸಿ ಟು ಡೂ ಅಂತ, ಯಾವುದೇ ಕೆಲಸವನ್ನು ಈಸಿಯಾಗಿ ಮಾಡುವಂಥದ್ದು. ಲೈಕ್ ದ ಎಕ್ಸಾಮ್ ವಾಸ್ ಎ ಪೀಸ್ ಆಫ್ ಕೇಕ್ ಫಾರ್ ಹಿಮ್ ಅಂತ. ಅದರರ್ಥ ಅವನಿಗೆ ಪರೀಕ್ಷೆ ತುಂಬಾ ಸುಲಭವಾಗಿತ್ತು. ವೈ? ಬಿಕಾಸ್ he studied very hard, he prepared very well, so that he is going to face the examination with lot of confidence and he is hoping that he is going to get a good result. ಅಂದ್ರೆ ಅವನು ತುಂಬಾ ತರವಾಗಿ ರೆಡಿ ಆಗಿದ್ದ. ಸೊ ಅದ್ರ ಬಗ್ಗೆ, ಪರೀಕ್ಷೆ ಬಗ್ಗೆ ಅವನಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ. ಅವನು ಈಸಿಯಾಗಿ ಬರೆದು ಒಳ್ಳೆಯ ರಿಸಲ್ಟ್ ಅನ್ನ ಪಡೀತಾನೆ, ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವನಲ್ಲಿತ್ತು. ಹಾಗಾಗಿ he felt the exam was a piece of cake for him ಅಂತ. ಓಕೆ, ಯಾರಿಗೆ ಥರೋ ನಾಲೆಜ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ, ಸಮಥಿಂಗ್ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ, ಇಟ್ ಬಿಕಮ್ಸ್ ಅ ಪೀಸ್ ಆಫ್ ಕೇಕ್ ಫಾರ್ ದೆಮ್ ಅಂತ. ಓಕೆ, now let's move on to the one more idiom, early bird. What is the meaning of the early bird? The real meaning is
ವೇಕ್ಸ್ ಅಪ್ ಅರ್ಲಿ ಆರ್ ಡಸ್ ಥಿಂಗ್ಸ್ ಬಿಫೋರ್ ಅದರ್ಸ್ ಅಂತ. ಅಂದರೆ ವೇಕ್ಸ್ ಅಪ್ ಅರ್ಲಿ ಅಂದರೆ ಇನ್ನೊಬ್ಬರು ಹೇಳೋದಕ್ಕಿಂತ ಮುಂಚಿತವಾಗಿ ಎದ್ದು ಇನ್ನೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮಾಡುವಂಥದ್ದು, ಅದಕ್ಕೆ ಅರ್ಲಿ ಬರ್ಡ್ ಅಂತ ಕರೀತಾರೆ. ಇದನ್ನ ನಾವು ಯಾವ ರೀತಿ ನಮ್ಮ ಒಂದು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ, ಲುಕ್ ಎಟ್ ದ ಎಕ್ಸಾಂಪಲ್. An early bird catches the worm, which means ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡುವವನು ಯಶಸ್ಸನ್ನ ಪಡಿತಾನೆ ಅಂತ. ಓಕೆ, ಲುಕ್ ಎಟ್ ಒನ್ ಮೋರ್ ಎಕ್ಸಾಂಪಲ್. ಮೈ ಸಿಸ್ಟರ್ ಈಸ್ ಅನ್ ಅರ್ಲಿ ಬರ್ಡ್ ಅಂದ್ರೆ ನನ್ನ ತಂಗಿ ಬೆಳಿಗ್ಗೆ ಬೇಗ ಏಳುತ್ತಾಳೆ ಅಂತ. ಸೊ ಟ್ರೈ ಟು wake up early in the morning and the atmosphere will be very pleasant, very silent. During that time, if you do anything, it becomes more perfect than other times. Okay, so let's move on to the one more idiom, ants in pants. Hangandre enu ants in pants andre, just to look at the pictures. Okay, can you guess what will be the meaning, the real meaning of this idiom? Here, the real meaning of this one is something is waiting curiously ಅಂತ. He had ants in pants before the result ಅಂತ. ಅರ್ಥ, ಅವನು ಪರೀಕ್ಷೆ ಬರೆದಿದ್ದಾನೆ, ಆ ಒಂದು ಪರೀಕ್ಷೆಯ ಫಲಿತಾಂಶ ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಆ ವೇಟಿಂಗ್ ಪೀರಿಯಡ್ ಇದೆಯಲ್ಲ, ದಟ್ಸ್ ಫೀಲ್ಸ್ ಲೈಕ್ ಆಂಟ್ಸ್ ಇನ್ ಪ್ಯಾಂಟ್ಸ್ ಅಂತ. ಅಂದ್ರೆ ಫಲಿತಾಂಶದ ಮೊದಲು ಅವನು ತುಂಬಾ ಕಾತರಗೊಂಡಿದ್ದ ಅಂತ. ಫಲಿತಾಂಶದ ಬಗ್ಗೆ ಕ್ಯೂರಿಯಾಸಿಟಿ ಇರುವಂತದ್ದು ಆಂಟ್ಸ್ ಇನ್ ಪ್ಯಾಂಟ್ಸ್ ಅಂತ. Let's move on to the one more idiom, that is on the seventh heaven. The seventh heaven means extremely very happy anta. Okay, the meaning. Look at this example. She was on the seventh heaven after hearing the news. ಅಂದ್ರೆ ಅವಳು ಆ ಒಂದು ಖುಷಿಯಾದ ಸುದ್ದಿಯನ್ನು ಕೇಳಿದ ತಕ್ಷಣ ಒಂದು ಸ್ವರ್ಗದಲ್ಲಿಯೇ ಇರುವಂತೆ ಭಾಸವಾಯಿತು ಅಂತ. ಓಕೆ, ಸಿ ದಟ್. ಸುದ್ದಿ ಕೇಳಿದ ನಂತರ ಅವಳು ಅತಿಯಾದ ಸಂತೋಷದಲ್ಲಿದ್ದಳು. ಅದರ ಅರ್ಥ she was on the seventh heaven after hearing the news ಅಂತ ಹೇಳ್ಬೋದು. And let's move on to the one more idiom, that is hustle bustle. Means some people they don't like the hustle bustle. ಅಂದ್ರೆ ಈ ಕೆಲವೊಂದಿಷ್ಟು ಜನರಿಗೆ ಸಿಟಿ ಲೈಫು, ಜನಸಂದಣಿಯ ಲೈಫು ಅದು ಇಷ್ಟ ಆಗೋದಿಲ್ಲ, ಹೆಕ್ಟಿಕ್ ಅನಿಸುತ್ತೆ. ಲೈಕ್ ದಟ್, ಜನಸಂದಣಿಯ ಬದುಕು ಅಂತ ಅರ್ಥ. ಹಸಲ್ ಬಸಲ್, ಹರಿ ಬರಿ, ಲೈಕ್ ದಟ್. ಸೊ ಲುಕ್ ಎಟ್ ಎಕ್ಸಾಂಪಲ್. ಐ ಡೋಂಟ್ ಲೈಕ್ ದ ಹಸಲ್ ಬಸಲ್ ಆಫ್ ಸಿಟಿ ಲೈಫ್ ಅಂತ. ಅಂದರೆ ನಗರ ಜೀವನದ ಒಂದು ಸ್ಟೈಲ್ ನನಗೆ ಇಷ್ಟ ಇಲ್ಲ, ಅಥವಾ ನನಗೆ ನಗರ ಜೀವನದ ಜನಸಂದಣಿ ಇಷ್ಟವಿಲ್ಲ ಅಂತ ಹೇಳುವಂಥದ್ದು. ವೈ? ಬಿಕಾಸ್ ಸಮ್ ಪೀಪಲ್ ದೇ ಮೇ ನಾಟ್ ಫೀಲ್ ಕಂಫರ್ಟಬಲ್ ಇನ್ those particular areas and cities. Okay, this is how we can use the idioms in our day-to-day life. Let's move on to the one more idiom, that is once in a blue moon anta. Once in a blue moon means very rarely anta, almost never anta. Okay, look at the examples then. We go out for dinner once in a blue moon anta. Andre ನಾವು ಅಪರೂಪವಾಗಿ ಹೊರಗಡೆ ಊಟಕ್ಕೆ ಹೋಗುತ್ತೇವೆ. ಮೀನ್ಸ್ ಸಮ್ ಟೈಮ್ ಮೇ ಗೋ ಆರ್ ಮೇ ನಾಟ್ ಅಂತ. ಅಪರೂಪದಲ್ಲಿ ಅಪರೂಪ ಅಂತ ಮೀನ್ಸ್ ನಾವು ಹೊರಗಡೆ ಊಟ ಮಾಡೋದೇ ತುಂಬ ಕಡಿಮೆ ಅಂತ ಹೇಳುವಂಥದ್ದು. ವಿ ಗೋ ಔಟ್ ಫಾರ್ ಡಿನ್ನರ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ. ಆ್ಯಂಡ್ ಲುಕ್ ಅಟ್ ಒನ್ ಮೋರ್ idiom, that is under the weather. Here under the weather means not feeling well ಅಂತ. Okay, someone who is suffering from cough, cold, fever or any health issues, adu idaga we can say that under the weather anta. She is under the weather, so she didn't come to school. adartha ಅವಳು ಅಸ್ವಸ್ಥವಾಗಿದ್ದರಿಂದ ಶಾಲೆಗೆ ಬರಲಿಲ್ಲ ಅಂತ. ಅಂಡರ್ ದ ವೆದರ್ ಅಂದ್ರೆ ನಾಟ್ ಫೀಲಿಂಗ್ ವೆಲ್ ಅಥವಾ ಇಲ್ನೆಸ್ ಆರ್ ಸಿಕ್ನೆಸ್ ಅಂತ ಅರ್ಥ. ಲುಕ್ ಎಟ್ ಒನ್ ಮೋರ್ phrasal verb, that is hit the sack. What do we mean by this hit the sack? Exactly hitting, taking any stick, hitting the sack? No. ಅಂದರೆ ಒಂದು ಕಟ್ಟಿಗೆಯನ್ನು ತಗೊಂಡು ಚೀಲಕ್ಕೆ ಹೊಡೆಯೋದ ಅಲ್ಲ. ಮೀನ್ಸ್ ಇಲ್ಲಿ ಹಿಟ್ ದ ಸ್ಯಾಕ್ ಮೀನ್ಸ್ ಗೋ ಟು ಬೆಡ್ ಅರ್ಲಿ ಅಂತ. ಓಕೆ, ವೆನ್ ವಿ ಆರ್ ಟೈರ್ಡ್ ಅವಾಗ ಏನಾಗುತ್ತೆ, ನನಗೆ ಬೇಗ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಆ ಥರ ಫೀಲಿಂಗ್ ಇದೆ. ಸೊ ಹಿಟ್ ದ ಸ್ಯಾಕ್ ಮೀನ್ಸ್ ಟು ಗೋ ಬೆಡ್ ಅರ್ಲಿ ಅಂತ. ಐ ಆಮ್ ಸೋ ಟೈರ್ಡ್,
ಐ ಆಮ್ ಗೋಯಿಂಗ್ ಟು ಹಿಟ್ ದ ಸ್ಯಾಕ್ ಮೀನ್ಸ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಅಂತ. ಓಕೆ, ಯಾಕಂದರೆ ನನಗೆ ತುಂಬ ಆಯಾಸವಾಗಿದೆ ಅಥವಾ ನಾನು ತುಂಬ ಕ್ಲಾಂತರವಾಗಿದ್ದೇನೆ, ಸೊ ನಾನು ನಿದ್ರೆಗೆ ಹೋಗುತ್ತೇನೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ ಬೈ ಯೂಸಿಂಗ್ ದಿಸ್ ಹಿಟ್ ದ ಸ್ಯಾಕ್ ಅನ್ನೋ ಒಂದು ಇಡಿಯಮ್. ಲೆಟ್ಸ್ ಮೂವ್ ಟು ಒನ್ ಮೋರ್ ಇಡಿಯಮ್, ದಟ್ ಇಸ್ ಬ್ರೇಕ್ ಎ ಲೆಗ್. Means here to wish an actor or wish somebody before they are going to do their events ಅಂತ. ಯಾವುದೇ ಒಬ್ಬ ವ್ಯಕ್ತಿ ಏನೋ ಮಾಡಕ್ಕೆ ಹೋಗ್ತಾ ಇರ್ತಾನೆ, ಸೊ ಯು ಆರ್ ವಿಶಿಂಗ್ ದಮ್ ಬ್ರೇಕ್ ಎ ಲೆಗ್ ಅಂತ. ಸೊ ಬ್ರೇಕ್ ಎ ಲೆಗ್ ಫಾರ್ ಯುವರ್ ಪರ್ಫಾರ್ಮೆನ್ಸ್ ಟುಡೇ ಅಂತ. ಅದರ್ಥ ಇಂದಿನ ನಿನ್ನ ಒಂದು ಪ್ರದರ್ಶನಕ್ಕೆ ಶುಭವಾಗಲಿ ಅಂತ ಹೇಳೋದು. ಬ್ರೇಕ್ ಎ ಲೆಗ್ ಫಾರ್ ಯುವರ್ ಪರ್ಫಾರ್ಮೆನ್ಸ್ ಟುಡೇ. ದಿಸ್ ಇಸ್ ಹೌ these are somewhat very different, and it creates interest to speak about idioms and use those idioms in our life, isn't it? Really, it's a very interesting topic. And look at the burning the midnight oil means working very hard. Okay, burning the midnight oil ಅಂತಂದ್ರೆ ಮಧ್ಯರಾತ್ರಿ ಎಣ್ಣೆಯನ್ನ ಉರಿಸೋದು. ಅದರ ಅರ್ಥ ಏನು? ಕಷ್ಟಪಟ್ಟು ಓದುವುದು ಅಂತ. ಹಗಲು ರಾತ್ರಿ ಓದೋದು ಅಂತೀವಿ ನಾನು, ರಾತ್ರಿ ಪೂರ್ತಿ ಓದುವುದು ಅಂತ ಅರ್ಥ. Okay, like she is burning the midnight oil to prepare for examination. Suppose if you want to get good number of marks in the exam, or you want to get the first rank to the entire state or to the entire nation, you have to burn the midnight oil to get those number of marks, those honors, those ranks. So she is burning the midnight oil to prepare for examination. ಅರ್ಥ ಅವಳು ಪರೀಕ್ಷೆಗಾಗಿ ಹಗಲು ಬಹಳ ಕಷ್ಟಪಟ್ಟು ಓದುತ್ತಿದ್ದಾಳೆ ಅಂತ. ದೆನ್ ವಿ ಕ್ಯಾನ್ ಗೆಟ್ ಆಲ್ ದೀಸ್ ಆನರ್ಸ್, ರ್ಯಾಂಕ್ಸ್, ಮಾರ್ಕ್ಸ್, ಎವ್ರಿಥಿಂಗ್. ಓಕೆ, and let's move on to one more idiom, that is down and out. Here means ಕಷ್ಟದಲ್ಲಿರೋದು ಅಂತ. ಕಷ್ಟ ಬಂದಂಥ ಸಿಚುವೇಶನ್ ಅನ್ನು ಎದುರಿಸುವುದು. How? Look at this example. After losing his job, he was down and out. ಅವನು ಸಡನ್ ಆಗಿ ಕೆಲಸ ಕಳ್ಕೊಳ್ತಾನೆ ಅಥವಾ ಉದ್ಯೋಗ ಕಳೆದುಕೊಂಡ ಮೇಲೆ ಅವನು ಸಂಕಷ್ಟದಲ್ಲಿದ್ದ ಅಂತ ನಾನು ಹೇಳಬೇಕು. ಸೊ ಆಫ್ಟರ್ ಲೂಸಿಂಗ್ ಹಿಸ್ ಜಾಬ್ ಹಿ ವಾಸ್ ಡೌನ್ ಅಂಡ್ ಔಟ್. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ಯೂಸ್ ದೀಸ್ idioms in our day-to-day life. And let's move on to the one more, that is pull someone's leg. Means not exactly going and pulling the leg of someone, but here pull someone's leg means joke with someone or make some jokes at others ಅಂತ. ಇನ್ನೊಬ್ಬರ ಮೇಲೆ ಒಂದು ಹಾಸ್ಯವನ್ನು ಮಾಡುವುದು, ತಮಾಷೆ ಮಾಡುವುದು, ಅದಕ್ಕೆ ನಾವೇನು ಹೇಳ್ತೀವಿ, pulling the legs ಅಂತ ಕರಿತೀವಿ. How can we use this one in our sentence? Look at this one. Don't take him seriously, he is pulling your leg. ಅದರ್ಥ ಅವನು ತಮಾಷೆ ಮಾಡ್ತಾ ಇದ್ದಾನೆ, ಅವನ ಮಾತನ್ನು ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು ಅಂತ. ಓಕೆ, ದಿಸ್ ಇಸ್ pull someone's leg ಅಂತ. Let's move on to one more, heart of gold. ಅಂದರೆ ಬಂಗಾರದ ಹೃದಯ ಇದೆ. ಅದರ ಅರ್ಥ she is very kind, considerate, merciful one, gentle and caring and very generous person ಅಂತ ಹೇಳಬೇಕು. ಅವರು ತುಂಬ ಒಳ್ಳೆಯವರಿದ್ದಾರೆ, ಶ್ರೇಷ್ಠ ಹೃದಯ ಹೊಂದಿದ್ದಾರೆ, ದಯೆ, ಕರುಣೆ, ಪ್ರೀತಿ, ಮಮತೆ ಎಲ್ಲ ಗುಣಗಳು ಅವರಲ್ಲಿ ಇದೆ ಅಂತ ಹೇಳಬೇಕಾದ್ರೆ we can use the idiom as heart of gold ಅಂತ. Okay, so look at this sentence. My grandmother has a heart of gold ಅಂತ. ಅದರ್ಥ ನನ್ನ ಅಜ್ಜಿಯ ದಯೆಯ ತಾಯಿಯಾಗಿದ್ದಾರೆ ಅಂತ. ಅದು ರಿಯಲ್ ಮೀನ್ಸ್ ನನ್ನ ಅಜ್ಜಿ ತುಂಬ ಕರುಣಾವಂತೆ, ಗುಣವಂತೆ ಅಂತ ಹೇಳಬೇಕು. ಸೊ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಹಾರ್ಟ್ ಆಫ್ ಗೋಲ್ಡ್ ಅಂತ ಒಂದು ಇಡಿಯಮ್ ಅನ್ನು ಯೂಸ್ ಮಾಡಿ ಹೇಳ್ಬೋದು ಅಂತ. ಸೊ even you can see you have got the wrong idea about Tom. The man has a heart of gold ಅಂತ. ನಾವು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿರ್ತೀವಿ, ಆದರೆ ಅವ್ರು ರಿಯಲಿ ಆ ರೀತಿ ಇರೋದಿಲ್ಲ, ತುಂಬ ಒಳ್ಳೆಯವರಾಗಿರ್ತಾರೆ. This is, in that situations we can use these idioms. Okay, then let's move on to the one more, that is the ball is in your court. Means it's your decision now ಅಂತ. ಈಗ look at the example. I have done my part, the ball is in your court. ಅಂದರೆ ನಾನು ನನ್ನ ಕೆಲಸವನ್ನು ಮಾಡೋದನ್ನೆಲ್ಲ ಮಾಡಿದ್ದೀನಿ, ಈಗ ನಿನ್ನ ಹತ್ರ ಇದೆ, ನೀನು ಡಿಸಿಷನ್ ತೆಗೆದುಕೋಬೇಕು ಅಂತ ಹೇಳಬೇಕು. At that time we can use the ball is in your court ಅಂತ ಹೇಳ್ತೀವಿ by using the phrasal verb. Means
ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ, ಈಗ ಮುಂದಿನದು ಏನಿದ್ರು ಅದು ನೀನು ಡಿಸಿಷನ್ ಮಾಡಬೇಕು ಅಂತ ಹೇಳಬೇಕು. ಅಂಥ ಸಂದರ್ಭದಲ್ಲಿ ವಿ ಯೂಸ್ ದಿಸ್ ದ ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ಅನ್ನೋ ಇಡಿಯಮನ್ನು ಆಪ್ಟಾಗಿ ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್ ಇಡಿಯಮ್, ದಟ್ ಈಸ್ ಸಿಟ್ ಆನ್ ದ ಫೆನ್ಸ್ ಮೀನ್ಸ್ ಅವಾಯ್ಡ್ ಮೇಕಿಂಗ್ ಎ ಡಿಸಿಷನ್. ಅಂದರೆ ನಾನು ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಕನ್ಫ್ಯೂಷನ್ ಅಲ್ಲಿದ್ದಾಗ, ನಿರ್ಧಾರ ತೆಗೆದುಕೋಬೇಕು, ಯಾವುದನ್ನು ತೆಗೆದುಕೋಬೇಕು, ಹೇಗೆ ತೆಗೆದುಕೋಬೇಕು, ತುಂಬ ಒಂಥರ ಡೈಲಮ ಇರುತ್ತೆ ಮನಸ್ಸಲ್ಲಿ, ಕನ್ಫ್ಯೂಷನ್ಸ್ ಇರುತ್ತೆ. ವೆದರ್ ಐ ಹ್ಯಾವ್ ಟು ಟೇಕ್ ದಿಸ್ ಆರ್ ವೆದರ್ ಐ ಹ್ಯಾವ್ ಟು ಟೇಕ್ ದಿಸ್ ಅಂತ ಡಿಸಿಷನ್, ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಒಂದು ಮನಸ್ಥಿತಿಗೆ ಏನಂತ ಹೇಳಿ ಹಿ ಈಸ್ ಸಿಟಿಂಗ್ ಆನ್ ದ ಫೆನ್ಸ್ ಅಂತ ಕರಿತೀವಿ. ಮೀನ್ಸ್ ಲುಕ್ ಅಟ್ ದಿಸ್ ಎಕ್ಸಾಂಪಲ್, ಶಿ ಸ್ಯಾಟ್ ಆನ್ ದ ಫೆನ್ಸ್ ಡ್ಯೂರಿಂಗ್ ದ ಡಿಬೇಟ್. ಅದರರ್ಥ ಅವಳು ಚರ್ಚೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳದ ಸ್ಥಿತಿಯಲ್ಲಿ ಇದ್ಲು ಅಂತ. Actually, she took part in debate and she was not in a position to take a very good decision. Whether she has to take the decision in favor of her friends or in favor of someone like this. ಯಾರ ಪರವಾಗಿ ಒಂದು ನಿರ್ಧಾರ ತೆಗೆದುಬೇಕು, ಯಾವ ವಿಷಯದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋ ಒಂದು ಚಿಂತೆಯಲ್ಲಿದ್ಲು ಅಂತ ಹೇಳಬೇಕು. So that we can say that she sat on the fence during the debate ಅಂತ. Okay. Let's move on to one more phrasing word, that is burn bridges. Means ಇಲ್ಲಿ ಬ್ರಿಡ್ಜಸ್ ಅನ್ನು ಬರ್ನ್ ಮಾಡೋದಲ್ಲ, ಅದರ ಮೀನಿಂಗ್ ಇದೆ ಡಿಸ್ಟ್ರಾಯ್ ರಿಲೇಶನ್ಶಿಪ್ ಅಂತ. ಅಂದರೆ ಸಂಬಂಧಗಳನ್ನು ಕೆಡಿಸಿಕೊಳ್ಳೋದು, ಸಂಬಂಧಗಳನ್ನು ಕಿತ್ತುಕೊಳ್ಳೋದು ಅಂತ ಅರ್ಥ. ಮೀನ್ಸ್ ಟು ಟೇಕ್ ಎನ್ ಇರ್ರಿವೋಕೇಬಲ್ ಸ್ಟೆಪ್ ದಟ್ ಮೇಕ್ಸ್ ಇಟ್ ಇಂಪಾಸಿಬಲ್ ಟು ಗೋ ಬ್ಯಾಕ್ ಟು ಎ ಪ್ರೀವಿಯಸ್ ಪೊಸಿಷನ್ ಆರ್ ಸಿಚುವೇಶನ್. ಅಂದರೆ ನಾವು ಯಾವುದೇ ನಮ್ಮ ಸಂಬಂಧಿಕರಾಗಲಿ ಸ್ನೇಹಿತರೊಂದಿಗಾಗಲಿ ಒಮ್ಮೆ ಸಂಬಂಧಗಳನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಅದು ಇನ್ನೊಂದ್ಸರಿ ಮೊದಲಿನ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವಿ ಶುಡ್ ನಾಟ್ ಬರ್ನ್ ಬ್ರಿಡ್ಜಸ್ ವಿತ್ ಅವರ್ ಫ್ರೆಂಡ್ಸ್, ರಿಲೇಟಿವ್ಸ್. ಲುಕ್ ಎಟ್ ದಿಸ್ ಎಕ್ಸಾಂಪಲ್, ಡೋಂಟ್ ಬರ್ನ್ ಬ್ರಿಡ್ಜಸ್ ವಿತ್ ಯುವರ್ ಓಲ್ಡ್ ಫ್ರೆಂಡ್ಸ್. ಅರ್ಥ, ಹಳೆಯ ಸ್ನೇಹಿತರೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಬೇಡಿ, ಜಗಳಾಡಬೇಡಿ, ಕಿತ್ತಾಡಬೇಡಿ. ಅದೇನಿದ್ರು ಕ್ಷಣಿಕ ಮಾತ್ರ, ದೆನ್ ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಸೆಟಲ್ಡ್ ಅಂತ. Okay, so I know you are living the form, okay, but take my advice and don't burn your bridges on the way out. So let's move on to one more idiom, that is miss the boat. Here miss the boat means miss an opportunity ಅಂತ, ಅಂದರೆ ಅವಕಾಶವನ್ನು ತಪ್ಪಿಸಿಕೊಳ್ಳೋದು ಅಂತ. Look at this example, I forgot the deadline and missed the boat. Means ನಾನು ಕೊನೆ ದಿನಾಂಕ ಮರೆತು ಅವಕಾಶ ಕಳೆದುಕೊಂಡೆ. See, someone, if you are applying for any jobs or any courses or any something important ಇದ್ದಾಗ ಅದಕ್ಕೆ ಅಪ್ಲೈ ಮಾಡಿರ್ತಾರೆ, ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ, ಅದನ್ನು ನಾವು ಇಗ್ನೋರ್ ಮಾಡಿ ಮರೆತು ಬಿಡ್ತೀವಿ. ಅದಾದಮೇಲೆ ಪಶ್ಚಾತ್ತಾಪ ಪಡ್ತೀವಿ, we will repent for that. So during such situations, what we have to do, we can use this idiom and frame the sentences like I forgot the deadline and missed the boat. Means I missed an opportunity ಅಂತ, ಒಂದು ಅವಕಾಶವನ್ನು ಕಳೆದುಕೊಂಡೆ ಅಂತ ಹೇಳ್ಬೋದು. And let's move on to one more phrasing verb, that is on a cloud nine. Here means on a cloud nine means ನಾನು ಆಕಾಶದಲ್ಲಿ ಇದ್ದೀನಿ, ಆಕಾಶದಲ್ಲಿ ತೇಲ್ತಾ ಇದ್ದೀನಿ ಅಂತ ಹೇಳ್ತಿರ್ತೀವಿ ನಾವು. ಮೀನ್ಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ವೆರಿ ಹ್ಯಾಪಿ ಅಂತ. ನಮ್ಮ ಖುಷಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಯಾಗಿರುತ್ತೆ. ಅವಾಗ ನಾವು ಆನ್ ಎ ಕ್ಲೌಡ್ ನೈನ್ ಅಂತ ಹೇಳ್ಬೋದು. ಮೀನ್ಸ್ ಆಸ್ ಐ ಸೆಡ್, ವೆರಿ ಡಿಲೈಟೆಡ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂತ. Look at this example. After winning the match, the team was on cloud nine. ಅಂದರೆ ಇಲ್ಲಿ ಒಂದು ಮ್ಯಾಚನ್ನು ಗೆದ್ದ ನಂತರ ತಂಡ ಆನಂದದ ಅಲೆಯಲ್ಲಿ ತೇಲ್ತಾ ಇತ್ತು, ಆನಂದದ ಅಲೆಯಲ್ಲಿ ಇತ್ತು ಅಂತ ಹೇಳುವುದು. We can use after winning the match, the team was on cloud nine ಅಂತ ಹೇಳ್ಬೋದು. And he has been on cloud nine since his engagement. ಅದಂದರೆ ಅವನು ನಿಶ್ಚಿತಾರ್ಥವಾದಾಗಿನಿಂದ ಅವನು ಬಹಳ ಖುಷಿಯಲ್ಲಿದ್ದಾನೆ ಅಂತ ಹೇಳಬೇಕು. ಮೀನ್ಸ್ ಹಿ ಹ್ಯಾಸ್ ಬೀನ್ ಆನ್ ಕ್ಲೌಡ್ ನೈನ್ ಸಿನ್ಸ್ ಹಿಸ್ ಎಂಗೇಜ್ಮೆಂಟ್ ಅಂತ. ಓಕೆ, ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿಸ್ ಈಸ್, ಐ ಹೋಪ್ ದ್ಯಾಟ್ ಡಿಯರ್ ಫ್ರೆಂಡ್ಸ್, ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಇಡಿಯಮ್ಸನ್ನು ನಾನು ಐ ಶೇರ್ ವಿತ್ ಯು ಟುಡೇ, ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್, like the video, comment on the video and share the video with your friends. Till then, take care. Thank you.